ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಕಾಯಿ ಹೋಳಿಗೆ. ಇದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್: ಗಸಗಸೆ, ಏಲಕ್ಕಿ, ಒಣಶುಂಠಿ, ಕಡಲೆಬೀಜ, ಕಡಲೆಪಪ್ಪು ಹಾಗೂ 5 ತೆಂಗಿನಕಾಯಿ ತುರಿದಿಟ್ಕೊಂಡಿರೋದು, ಕಣಕ ಹಾಗೂ ಬೆಲ್ಲ. ಸೊ ಇದನ್ನು ಕಣಕನ ಆಲ್ರೆಡಿ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ ನೀಟಾಗಿ. ಹಾಗೆ ಕೊಬ್ಬರಿನ ನೀಟಾಗಿ ಸ್ವಲ್ಪ ಫುಲ್ಲು ಸಣ್ಣ ಪೀಸಸ್ ಆಗಿ ತುರಿದಿಟ್ಕೊಂಡಿದ್ದೀನಿ, ಅಥವಾ ನೀವು ಮಿಕ್ಸಿಗೆ ಬೇಕಂದ್ರೂ ಹಾಕ್ಕೋಬೋದು. ಹಾಗೆ ಕಡಲೆಪಪ್ಪು, ಕಡಲೆಬೀಜನ ಹುರಿದಿಟ್ಕೊಂಡಿದ್ದೀನಿ. ಈಗ ಒಂದು ಮಿಕ್ಸರ್ ತಗೊಂಡು ಅದಕ್ಕೆ ಕಡಲೆಪಪ್ಪು, ಕಡಲೆಬೀಜನ ಆ್ಯಡ್ ಮಾಡಿಕೊಂಡು ತರಿಯಾಗಿ, ಹಾಗೆ ಶುಂಠಿನ, ಒಣಶುಂಠಿ ಹಾಗೂ ಏಲಕ್ಕಿನ ಆ್ಯಡ್ ಮಾಡ್ಕೊತಿದ್ದೀನಿ. ಇದನ್ನ ನೀಟಾಗಿ ತರಿಯಾಗಿ ಮಿಕ್ಸ್ ಮಾಡ್ಕೊಬೇಕು, ಮಿಕ್ಸಿಗೆ ಹಾಕ್ಕೊಬೇಕು. ಸೊ ಈಗ ರೆಡಿ ಇದೆ. ಈಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಬೆಲ್ಲನ ಆ್ಯಡ್ ಮಾಡ್ಕೊತಿದ್ದೀನಿ. ಸೊ ಇದು ಅಪ್ರಾಕ್ಸಿಮೇಟ್ಲಿ 1 kg ಅಷ್ಟು ಬೆಲ್ಲ ಇದೆ. ನೀಟಾಗಿ ಬೆಲ್ಲನ ನೀಟಾಗಿ ಹೊಡ್ಕೊಂಡಿದ್ದೀನಿ. ಸೊ ಈಗ ಸ್ವಲ್ಪ ಪಾತ್ರೆ ಕಾದ್ಮೇಲೆ ಸ್ವಲ್ಪನೇ ಸ್ವಲ್ಪ 1/2 ಗ್ಲಾಸಷ್ಟು ವಾಟರ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಇದೆಲ್ಲ ನೀಟಾಗಿ ಪಾಕ ಬರೋ ಥರ ಮೀಡಿಯಮ್ ಫ್ಲೇಮಲ್ಲೇ ಕಾಯಿಸ್ಕೋಬೇಕು. ಸೊ ಈಗ ಪಾಕ ಬಂದಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಒಂದು ಪ್ಲೇಟಲ್ಲಿ ನೀರು ಇಟ್ಕೊಬೇಕು ನೀಟಾಗಿ. ಆ ನೀರಲ್ಲಿ ಈ ಬೆಲ್ಲದ ಪಾಕನ ಬಿಟ್ಟರೆ ಉಂಡೆ ಫಾರ್ಮ್ ಆಗಬೇಕು. ಸೊ ಆಗ ಪಾಕ ಕರೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿದೆ ಅಂತ ಅರ್ಥ. ಸೊ ಉಂಡೆ ಫಾರ್ಮ್ ಆಗಿದೆ. ಸೊ ಈಗ ಪಾಕ ರೆಡಿಯಾಗಿದೆ ಅಂತ ಅರ್ಥ. ಇದಕ್ಕೆ ನಾವು ಎಲ್ಲ ಇಂಗ್ರೀಡಿಯೆಂಟ್ಸ್ನು ಆ್ಯಡ್ ಮಾಡ್ಕೋಬೇಕು. ಈಗ ಗಸಗಸೆ ಹಾಕಿದ್ದೀನಿ, 1 ಕಪ್ ಅಷ್ಟು ಗಸಗಸೆ ಹಾಕಿದ್ದೀನಿ. ಹಾಗೆ ಏಲಕ್ಕಿ ಪೌಡರು, ಒಣಶುಂಠಿ ಏಲಕ್ಕಿ ಪೌಡರ್ನ ಹಾಕಿದ್ದೀನಿ. ಈಗ ಕೊಬ್ಬರಿ, 1 kgಗೆ ನಾನು 5 ಕಾಯಿನ ತೊಗೊಂಡಿದ್ದೀನಿ. 90% ಕಾಯಿ ಆಗಿರಬೇಕು, ಆ ಥರ ಕಾಯಿನ ತೊಗೋತೀನಿ. ವಾಟರ್ ಒಂದು ಸ್ವಲ್ಪ ಇರುತ್ತಲ್ಲ ಕಾಯಿ, ಆ ಕಾಯಿನ ತೊಗೊಂಡ್ರೆ ಕಾಯಿ ಹೋಳಿಗೆ ಚೆನ್ನಾಗಿರುತ್ತೆ. ಸೊ ಈಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕೊಬ್ಬರಿನ ಆ್ಯಡ್ ಮಾಡ್ಕೊಬೇಕು. ಸೊ ಈಗ ಕೊಬ್ಬರಿನ ಆ್ಯಡ್ ಮಾಡ್ಕೊತೀನಿ. ಹಾಕ್ಕೊಂಡು ಸ್ವಲ್ಪನೇ ಮಿಕ್ಸ್ ಮಾಡ್ತಾ ಇರಬೇಕು. ಸೊ ಈ ಥರ ಮಿಕ್ಸ್ ಮಾಡ್ಕೊಬೇಕು. ಇದಕ್ಕೆ ಕಡಲೆಪಪ್ಪು ಹಾಗೂ ಕಡಲೆಬೀಜ ಪೌಡರ್ನ ಆ್ಯಡ್ ಮಾಡ್ಕೊತೀನಿ. ಸೊ ಇದನ್ನು ಸಹ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ತುಂಬ ಗಟ್ಟಿ ಮಾಡ್ಕೋಬಾರ್ದು, ಈ ಕನ್ಸಿಸ್ಟೆನ್ಸಿಯಲ್ಲಿರಬೇಕು. ಸೊ ಈಗ ಕಣಕ ಹಾಗೂ ನೀಟಾಗಿ ಸ್ಟಫಿಂಗ್ ಏನು ಬೇಕು ನಾವು ಕಾಯಿ ಹೋಳಿಗೆಗೆ ಅದು ರೆಡಿ ಇದೆ. ಸೊ ಈಗ ಕಣಕ ತಗೊಂಡು, ನಮಗೆ ದೊಡ್ಡದು ಬೇಕಂದ್ರೂ ದೊಡ್ಡದು ಮಾಡ್ಕೊಬೇಕು. ಸೊ ನನಗೆ ಕಾಯಿ ಹೋಳಿಗೆಯಲ್ಲಿ ಸ್ವಲ್ಪ ಸ್ಟಫಿಂಗ್ ಜಾಸ್ತಿ ಇದ್ದರೆ ಇಷ್ಟ. ಸೊ ಅದಕ್ಕೆ ಸ್ಟಫಿಂಗ್ ಸ್ವಲ್ಪ ಜಾಸ್ತಿ ಇಟ್ಕೊಂಡು ನೀಟಾಗಿ ನಾದ್ಕೋತಾ ಇದ್ದೀನಿ ಒಬ್ಬಟ್ಟು ಶೇಪಲ್ಲಿ. ಸೊ ನನಗೆ ತುಂಬ ತೆಳು ಅಂದರೆ ಇಷ್ಟ ಆಗಲ್ಲ, ನಾವು ಬೇಕಂದರೆ ತೆಳುವಾಗಾದರೂ ಮಾಡ್ಕೋಬೋದು. ಸೊ ಈ ಥರ ಮಾಡ್ಕೊಂಡು ಒಬ್ಬಟ್ಟು ಕಾಯಿ ಹೋಳಿಗೆ ರೆಡಿ ಆಗುತ್ತೆ. ಸೊ ಇದಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ. ಸೊ ನೀವೂ ಈಸಿಯಾಗಿರುತ್ತೆ, ಟ್ರೈ ಮಾಡಿ.